ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನನ್ನ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಡೇ 13. ಇವತ್ತು ಸಂಡೇ ನಾನು ಆ್ಯಸ್ ಯೂಶ್ವಲ್ ನಾನು ಎದ್ದೇಳಲ್ಲ. ಬಟ್ ಈ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ನಿದ್ದೆನೇ ಬರ್ತಾಯಿಲ್ಲ. 6 o'clock ಆಗಿಬಿಟ್ರೆ ಎಚ್ಚರ ಆಗಿಬಿಡತ್ತೆ, ಮತ್ತೆ ಮಲ್ಗಕ್ಕೆ ಮನಸ್ಸು ಬರಲ್ಲ, ಮಲಗಿದ್ರೆ ಲೇಸಿ ಆಗಿಬಿಡ್ತೀನಿ ಅಂತ ಎದ್ದು ಪಾರ್ಕಿಗೆ ಹೋಗೋದೆ. ಹಾಗೆ ಮಕ್ಕಳನ್ನೂ ಕರ್ಕೊಂಡು ಹೋದೆ. ಅವ್ರಿಗೂ ಸ್ವಲ್ಪ ಟೈಮ್ ಕೊಟ್ಟಂಗೆ ಆಗುತ್ತಲ್ವ. ಒಂದು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ ನೋಡಿ. ನಮ್ಮ ಮಕ್ಕಳಿಗೂ ನಾವು ಟೈಮ್ ಕೊಡ್ಬೋದು. ಅವ್ರು ಕರ್ಕೊಂಡೋದ್ರೆ ಅವ್ರು ಖುಷಿಯಾಗಿರ್ತಾರೆ ಆಟ ಆಡಿಕೊಂಡು. ನಾವು ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಬೋದು. ಸೊ ಅವರು ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು ಆಟ ಆಡಿಕೊಂಡು. ನಾನು ನನ್ನ ಪಾಡಿಗೆ ವಾಕ್ ಮಾಡ್ತಾಯಿದ್ದೆ. ಸೊ ಅಲ್ಲಿಂದ ಮತ್ತೆ ಅದು ಇದು ತಿನ್ನೋದು ಬೇಡ ಅಂತೇಳ್ಬಿಟ್ಟು ಎಳ್ನೀರು ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಮತ್ತು ಇವತ್ತು ಬ್ರೇಕ್ಫಾಸ್ಟ್ಗೆ ಏನಪ್ಪ ಅಂದರೆ ಮನೇಲಿ ಉಪ್ಪಿಟ್ಟು ಮಾಡಿದ್ವಿ, ಮತ್ತು ಸ್ವಲ್ಪ ಕಾಳು ಸೂಪ್ ತಂದಿದ್ವಿ. ಅದು ನಾನು ಬರೀ ಉಪ್ಪಿಟ್ಟು ತಿಂದರೆ ಕಾಬ್ಸ್ ಆಗುತ್ತೆ ಅಂತೇಳ್ಬಿಟ್ಟು ಉಪ್ಪಿಟ್ಟು ಸ್ವಲ್ಪ ತಗೊಂಡೆ, 2 ಮೊಟ್ಟೆ ಮತ್ತು ಸ್ವಲ್ಪ ಫ್ರೂಟ್ಸ್ ತಗೊಂಡೆ, ಜೊತೆಗೆ ಕಾಳು ಸೂಪ್ ಸ್ವಲ್ಪ ತಗೊಂಡೆ. ಡಿನ್ನರ್ಗೆ ಫಿಶ್ಶು ಮತ್ತು ಸೊಪ್ಪು ಸಾರು, ಕಾಳು ಪಲ್ಯ, ಸ್ವಲ್ಪ ರೈಸು ಮತ್ತು ಮಜ್ಜಿಗೆ ತಗೊಂಡಿದ್ದೆ. ಡಿನ್ನರ್ಗೆ ಏನೂ ತೊಗೊಂಡಿಲ್ಲ, ಜಸ್ಟು ಕಾಳ್ದು ಸೂಪ್ ಇದಿತ್ತಲ್ವ ನೀರು, ಆ ನೀರೇ ಸೂಪ್ ಥರ ಕುಡಿದ್ಬಿಟ್ಟು ಸ್ವಲ್ಪ ಫಿಶ್ಶು 2 ಫಿಶ್ ತೊಗೊಂಡಿದ್ದೆ. ಮತ್ತು ಮತ್ತೆ ನೈಟ್ ಆಫ್ಟರ್ ಡಿನ್ನರು ನಾನು ವಾಕ್ ಹೋಗ್ತೀನಿ. ಹಂಗೆ ಒಂದು 30 to 40 ಮಿನಿಟ್ಸ್ ವಾಕ್ ಮುಗಿಸ್ಕೊಂಡು ಈ ದಿನಾನ ನಾನು ಮುಗಿಸ್ಕೊಂಡೆ. ವೆಯ್ಟ್ ಲಾಸಲ್ಲಿ ನಿಮಗೆ ಒಂದು ಟಿಪ್ಸ್ ಕೊಡಬೇಕಂದ್ರೆ, ನೀವು ಆದಷ್ಟು ಪೋರ್ಷನ್ ಕಂಟ್ರೋಲ್ ಮಾಡೋದು ಕಲೀರಿ. ಪೋರ್ಷನ್ ಕಂಟ್ರೋಲಿಂದನೇ ನಮಗೆ ವೆಯ್ಟ್ ಲಾಸ್ ಆಗೋದು. ನೀವು ಏನು ತಿಂತೀರಾ ಅನ್ನೋದಲ್ಲ, ಎಷ್ಟು ತಿಂತೀರಾ. ಏನಾದರೂ ಇವಾಗ ರೈಸ್ ಜಾಸ್ತಿ ತಿನ್ನೋ ಬದಲು ಬೇರೆ ಪಲ್ಯ ಎಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಪೋರ್ಷನ್ ಕಂಟ್ರೋಲ್ ಮಾಡಿ. ಬಾಯ್.